ನಾಡಪ್ರಭು ಕೆಂಪೇಗೌಡರ ಜಯಂತಿ 27ನೇ ತಾರೀಕು, ಇದೇ ತಿಂಗಳು 27ನೇ ತಾರೀಕು ಇರೋದ್ರಿಂದ ಅವತ್ತು ನಾವು ಕಾರ್ಯಕ್ರಮ ಮಾಡಬೇಕು. ಸೂಲಾಲಪ್ಪನ ದಿನ್ನೆ ನಮ್ಮ CV ಕ್ಯಾಂಪಸ್ ಪಕ್ಕ ಏನಿದೆ ಫ್ಲವರ್ ಮಾರ್ಕೆಟ್, ಏನು ತಾತ್ಕಾಲಿಕ ಫ್ಲವರ್ ಮಾರ್ಕೆಟ್ ಇದೆ, ಅಲ್ಲಿ ಆ ಮೈದಾನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಮಧ್ಯಾಹ್ನ 4 ಗಂಟೆಯಿಂದ ಪ್ರಾರಂಭ ಆಗ್ತದೆ. 4 ಗಂಟೆಯಿಂದ ಅಲ್ಲೇ ಅವ್ರಿಗೆ ಅಷ್ಟು ಜನಕ್ಕೆ ಚೆಕ್ ಮೂಲಕ ಒಂದು ವಿದ್ಯಾರ್ಥಿಗೆ 5,000 ರೂ ಚೆಕ್ ರೂಪದಲ್ಲಿ ಅವರಿಗೆ ಕೊಡುವಂಥದ್ದು ಆಗುತ್ತೆ. 5,000 ರೂಪಾಯಿ ಫಸ್ಟ್ PUC, ಸೆಕೆಂಡ್ PUC, ಅಂಡರ್ ಗ್ರಾಜ್ಯುಯೇಷನ್, ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಫೈನಲ್ ಇಯರ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್. ಅವರು ಡಾಕ್ಟರ್ಸ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, PhD ಮಾಡ್ತಾ ಇರ್ಬೋದು, MSc ಮಾಡ್ತಾ ಇರ್ಬೋದು, MA ಮಾಡ್ತಾ ಇರ್ಬೋದು, LLB ಮಾಡ್ತಾ ಇರ್ಬೋದು. ಹೀಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಆ ವಿದ್ಯಾರ್ಥಿಗಳು ಕೂಡ ಅವರು ಕೂಡ ಇದಕ್ಕೆ ಅರ್ಹರಿದ್ದಾರೆ, ಅವರು ಕೂಡ ಮಾಡ್ಬೋದು. ಮತ್ತು ಅದಾದ ಮೇಲೆ ರಘು ದೀಕ್ಷಿತ್ ಹೆಸರಾಂತ ಕಲಾವಿದರು ಮತ್ತು ಇನ್ನೂ ಯಾರು ಬರ್ತಾರೆ, ಇನ್ನೂ ಒಂದು ದೊಡ್ಡ ಆರ್ಟಿಸ್ಟ್. ಆ ಕಾರ್ಯಕ್ರಮ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ರಾತ್ರಿ 7:30-8 ಗಂಟೆಯಿಂದ ಪ್ರಾರಂಭ ಆಗಿ ಸುಮಾರು 10-10:30ವರೆಗೂ ಕೂಡ ಈ ಕಾರ್ಯಕ್ರಮ ಅಲ್ಲಿ ಆಗುತ್ತೆ. ಹಾಗಾಗಿ ತಮ್ಮ ಮೂಲಕ ನಾನು ಮನವಿ ಮಾಡೋದು ಮಾಧ್ಯಮ ಸ್ನೇಹಿತರಿಗೆ, ಆದಷ್ಟು ಇನ್ನೂ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಮಾಹಿತಿಯನ್ನ ಕೊಡುವಂಥದ್ದು ಮತ್ತು ಈ ಕಾರ್ಯಕ್ರಮದ ಬಗ್ಗೆ ತಾವು ಸ್ವಲ್ಪ ಹೆಚ್ಚು ಪ್ರಚಾರವನ್ನ ಕೊಡೋದ್ರ ಜೊತೆಗೆ ತಾವುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ವೈಯಕ್ತಿಕವಾಗಿ ನಿಮಗೆಲ್ಲ ಆಮಂತ್ರಣವನ್ನ ನಾನು ಈ ಮೂಲಕ ನೀಡ್ತೇನೆ. ಮತ್ತು ನಿಮಗೆ ಇನ್ವಿಟೇಷನ್ಸ್ ಅನ್ನ ಕೂಡ ಪರ್ಸನಲ್ ಆಗಿ ಕಳಿಸ್ಕೊಡೋ ಅಂಥದ್ದು ಕೂಡ ಆಗ್ತದೆ. ತಾವುಗಳು ಕೂಡ ಎಲ್ಲ ಬರಬೇಕು ಅಂತೇಳಿ ತಮ್ಮ ಮನವಿ ಮಾಡ್ತೇನೆ. ಹಾಗಾಗಿ ಮತ್ತೆ ನಾನು ಹೇಳುವಂಥದ್ದು, ನನ್ನ ಸೇವೆ ಇದು ನಿರಂತರವಾಗಿ ಈ ಕ್ಷೇತ್ರದ ಮೇಲೆ, ಈ ಮಣ್ಣಿನಲ್ಲಿ ಹುಟ್ಟಿರೋ ಒಂದು ಕಾರಣದಿಂದ ನನ್ನ ಉಸಿರಿರುವವರೆಗೂ ಕೂಡ ಇರುತ್ತೆ. ಇದು ರಾಜಕಾರಣಕ್ಕೆ, ಗೆಲುವು ಸೋಲಿಗೆ ಅಥವಾ MLA, ಮಂತ್ರಿ ಅಥವಾ ಸಂಸತ್ ಸದಸ್ಯನು ಇವೆಲ್ಲ ಯಾವುದೂ ಕೂಡ ಅಡ್ಡಿ ಬರೋದಿಲ್ಲ. ಇದು ಮೀರಿ ನನಗಿರ್ತಕ್ಕಂಥ ಒಂದು ಸಂಬಂಧ, ನನ್ನ ಕ್ಷೇತ್ರದ ಜೊತೆ ಇರ್ತಕ್ಕಂಥ ಸಂಬಂಧ, ಅದು ನಿರಂತರವಾಗಿ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆ ಭಗವಂತ ಯಾವಾಗ ನಮಗೆ ಆ ಭಗವಂತನ ಆಶೀರ್ವಾದ ಮತ್ತು ಶಕ್ತಿ ಇವೆರಡೂ ಕೊಟ್ಟಾಗ ಇನ್ನಷ್ಟು ಸೇವೆಯನ್ನ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ. ನೋಂದಣಿ, ನನ್ನ ಸ್ನೇಹಿತರೆ ಪ್ರಿಯಾಂಕ್ ಖರ್ಗೆ ಅವರು RSS ನೋಂದಣಿಗಿನ್ನ ಬಹುಶಃ ಅವರು ರಾಹುಲ್ ಗಾಂಧಿ ಅವ್ರ ಹತ್ರ ನೋಂದಣಿ ಆಗಬೇಕು ಅಂತ ಅವ್ರ ಆಲೋಚನೆ ಇರ್ಬೋದು. ಈಗಾಗಲೇ ಆಗಿದ್ದಾರೆ, ಅವ್ರ ತಂದೆಯವರೇ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ. ಅಷ್ಟು ಉತ್ಸುಕತೆ ಏನು ಅಗತ್ಯ ಇರ್ಲಿಲ್ಲ ಅವ್ರಿಗೆ. ಯಾಕೆಂದ್ರೆ ನೋಡ್ರಿ, ನೋಂದಣಿ ಒಂದು ಸಂಸ್ಥೆ ಆಗಲಿ, ಒಬ್ಬ ವ್ಯಕ್ತಿ ಆಗಲಿ, ಅಥವಾ ಒಂದು ಸೆಟ್ ಆಫ್ ಇಂಡಿವಿಜುವಲ್ಸ್, ಈಗ ನಮ್ಮಲ್ಲಿ ಅನೇಕ ಭಜನಾ ಮಂಡಳಿಗಳಿಲ್ವಾ? ಗ್ರಾಮೀಣ ಪ್ರದೇಶದಲ್ಲಿ ಭಜನಾ ಮಂಡಳಿಗಳಿದೆ. ಈಗ ನಾಟಕ ಮಾಡೋದಕ್ಕೆ ಕೆಲವು ನಾಟಕ ಮಂಡಳಿಗಳಿವೆ. ಅನೇಕ ಧರ್ಮಗಳಲ್ಲಿ ಕೂಡ ಅನೇಕ ಇಂಡಿವಿಜುವಲ್ ಸೇರಿ ಸಂಘಗಳು ಮಾಡ್ತಾರೆ. ಕ್ರಿಕೆಟ್ ಅಸೋಸಿಯೇಷನ್ಸ್ ಇದೆ, ಸ್ಪೋರ್ಟ್ಸ್ ಕ್ಲಬ್ಸ್ ಇದೆ. ಎಲ್ಲದಕ್ಕೂ ರಿಜಿಸ್ಟ್ರೇಷನ್ ಮಾಡಿಸ್ತಾರಾ? ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಪ್ಪ ಸ್ವಲ್ಪ. ಮತ್ತೆ ಇವತ್ತು 19(1)C ಪ್ರಕಾರ, ಅಕಾರ್ಡಿಂಗ್ ಟು ಆರ್ಟಿಕಲ್ 19(1)C, ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದರಲ್ಲಿ ಪ್ರಾವಿಷನ್ ಮಾಡಿದ್ದಾರೆ, ಸಂಘ ಮಾಡ್ಕೊಳ್ಬಹುದು. ಮತ್ತು RSS ಸಂಘ 100 ವರ್ಷಗಳ ಇತಿಹಾಸ ಇರುವಂತ ಸಂಘ, ಧಾರ್ಮಿಕ ಕೆಲಸ ಮಾಡ್ತಾ ಇದೆ, ರಾಷ್ಟ್ರೀಯತೆ ಕೆಲಸ ಮಾಡ್ತಾ ಇದೆ,
ರಾಷ್ಟ್ರ ಕಟ್ಟುವಂತ, ರಾಷ್ಟ್ರ ನಿರ್ಮಾಣ ಮಾಡುವಂತ, ವ್ಯಕ್ತಿ ವಿಕಾಸ ಮಾಡುವಂತ ಇಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸಗಳು ಸರ್ಕಾರಗಳು ಮಾಡಕ್ಕಾಗದೇ ಇರೋಂಥ ಕೆಲಸಗಳನ್ನ ಇವತ್ತು ಸರ್ಕಾರದಕ್ಕೆ ಪೂರಕವಾಗಿ, ದೇಶಕ್ಕೆ ಪೂರಕವಾಗಿ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ನಿಮಗೆ ಇಷ್ಟು ಗಾಢವಾಗಿರ್ತಕ್ಕಂಥ ಅಪನಂಬಿಕೆ, ಇದರ ಮೇಲೆ ನೀವು ರಾಜಕೀಯ ಬೆರೆಸುವಂಥದ್ದು ನಿಜವಾಗ್ಲೂ ಕೂಡ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ವಯಸ್ಸಿಗೆ, ನಿಮ್ಮ ಅನುಭವಕ್ಕೆ, ನಿಮ್ಮ ಸ್ಥಾನಮಾನಕ್ಕೆ, ನಿಮ್ಮ ಹಿನ್ನೆಲೆಗೆ ಸರಿಯಲ್ಲ ಅಂತ ನನ್ನ ಸ್ನೇಹಿತರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸಿದ್ದೇನೆ.